ತಮಿಳುನಾಡಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಅಮಿತ್ ಶಾ ಸಭೆಯಲ್ಲಿ ರಾಜ್ಯದ ವಿಚಾರ ಸ್ಪಷ್ಟವಾಗಿ ಮಂಡನೆ ಮಾಡಿದ್ದಾರೆ. ರಾಜ್ಯಕ್ಕೆ ಏನೇನು ಬೇಕು ಅನ್ನೋದನ್ನ ನಿನ್ನೆ ನಡೆದಂತ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ತಿಳಿಸಿದ್ದಾರೆ. ಅಮಿತ್ ಶಾ ಸಭೆಯಲ್ಲಿ ರಾಜ್ಯದ ವಿಚಾರ ಸ್ಪಷ್ಟಪಡಿಸಿದ್ದಾರೆ, ಸ್ಪಷ್ಟ ಮಂಡನೆ ಮಾಡಿದ್ದಾರೆ. ಕಾವೇರಿ ಮೇಕೆದಾಟು ಯೋಜನೆ ಬಗ್ಗೆ ಖಡಕ್ ಮಾತು, ರಾಜ್ಯದ ಕೆಲಸಗಳ ಬಗ್ಗೆ ವಿಸ್ತೃತ ವರದಿ ನೀಡಿದ್ದಾರೆ ಸಿಎಂ. ಜ್ವಲಂತ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಅಭಿವೃದ್ಧಿಗೆ ಕರ್ನಾಟಕದ ಕೊಡುಗೆ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅಂಕಿ ಅಂಶಗಳ ಸಮೇತ ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಹಿತಕ್ಕಾಗಿ ಕೇಂದ್ರ ಕೈ ಜೋಡಿಸಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ನಿನ್ನೆಯ ಸಭೆಯಲ್ಲಿ ತಿಳಿಸಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಇದು ಆಕ್ಚುಲ್ ಆಗಿ ನಿನ್ನೆ ಆಗಿರುವಂಥ ಮಾತುಕತೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ನೆನೆ ಮಹಾಬಲಿಪುರಂನಲ್ಲಿ ನಡೆದಂಥ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋ ಮಾಹಿತಿ, ಯಾವೆಲ್ಲ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ? ಬಹಳ ಮುಖ್ಯವಾಗಿರುವಂತದ್ದು ಚೆನ್ನೈನಲ್ಲಿ ನಡೆದಂತಹ ಅಮಿತ್ ಶಾ ಅವರ ನೇತೃತ್ವದ ಬಹಳ ಮುಖ್ಯವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾವೇರಿ ಆಗಿರ್ಬೋದು ಬಹಳ ಮುಖ್ಯವಾಗಿ ಆ ವಿಚಾರವನ್ನ ಪ್ರಸ್ತಾಪ ಬೇಕಾಗತ್ತೆ. ಎರಡೂ ರಾಜ್ಯಗಳ ಜ್ವಲಂತ ಸಮಸ್ಯೆಗಳನ್ನ ಅದಕ್ಕೆ ಇತ್ಯರ್ಥ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅಮಿತ್ ಶಾ ಮುಂದೆ ಮಂಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕರ್ನಾಟಕ ದೇಶದ ಅಭಿವೃದ್ಧಿಯಲ್ಲಿ ಎಷ್ಟು ಮಟ್ಟಿಗೆ ಅವಕಾಶವನ್ನು ನೀಡಿದೆ ಮತ್ತೆ ಯಾವ ಪಾತ್ರವನ್ನು ವಹಿಸುತ್ತಿದೆ ಅನ್ನುವಂಥ ವಿಚಾರವನ್ನ ಅಂಕಿಅಂಶಗಳ ಸಮೇತ ಅಮಿತ್ ಶಾ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಸಹಜವಾಗಿ ತಾರತಮ್ಯ ಆಗ್ತಿದೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ನುವಂಥ ಏನೋ ಆರೋಪಗಳು, ಟೀಕೆಗಳಿದ್ದಾವೆ. ಅದಕ್ಕೆ ಪುಷ್ಟಿ ನೀಡುವಂತೆ ಒಂದು ರೀತಿಯಲ್ಲಿ ಕೂಡ ಅವರು ಅಂಕಿಅಂಶಗಳ ಸಮೇತ ಹೇಗೆ ಕರ್ನಾಟಕ ಯಾವ ರೀತಿ ಕೇಂದ್ರದಲ್ಲಿ ಅಥವಾ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಪಾತ್ರ ವಹಿಸುತ್ತೆ ಅನ್ನುವಂಥ ಮಾತನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಕರ್ನಾಟಕದ ವಿಚಾರವಾಗಿ ಸಾಕಷ್ಟು ಕೂಡ ಕೇಂದ್ರ ಸ್ಪಂದಿಸಬೇಕು, ಅನುದಾನವನ್ನ ಬಿಡುಗಡೆ ಮಾಡಬೇಕಾಗತ್ತೆ, ಬಾಕಿ ಉಳಿಸಿಕೊಂಡಿರುವಂತಹ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕಾಗುತ್ತೆ ಅನ್ನುವಂಥದ್ದು ಸೇರಿದತ್ತೆ ಹಲವು ವಿಚಾರಗಳನ್ನ ಗಟ್ಟಿ ಧ್ವನಿಯಲ್ಲಿ ಪ್ರಸ್ತಾಪ ಮಾಡುವಂತದ್ದು ಕೂಡ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಗಿದೆ. ಅಂದ್ರೆ ಅವರು ಈಗಾಗಲೇ ನಿರ್ಧಾರ ಮಾಡಿಕೊಂಡು ಅವರು ಸಭೆಗೆ ತೆರಳಿದ್ದರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವೆಲ್ಲ ವಿಚಾರಗಳನ್ನ ಅಮಿತ್ ಶಾ ಮುಂದೆ ಮಂಡಿಸಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡಿಕೊಂಡು ಸಹಜವಾಗಿ ಕೂಡ ನಿನ್ನೆ ಪಂಚರಾಜ್ಯಗಳ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೇರವಾಗಿ ಪ್ರಸ್ತಾಪ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ನೀರಾವರಿ ಆಗಿರ್ಬೋದು, ಕರ್ನಾಟಕಕ್ಕೆ ಆಗ್ಬೇಕಂತ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಎಲ್ಲಾ ವಿಚಾರಗಳನ್ನ ನೇರವಾಗಿ ಪ್ರಸ್ತಾಪ ಮಾಡುವ ಮೂಲಕ ರಾಜ್ಯದ ಹಿತವನ್ನು ಕಾಯುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧನ್ಯವಾದ ಹರೀಶ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.